ಹೆಚ್ಚಿನ ವಿವರದೊಂದಿಗೆ ದಿನೇಶ್ ಕೂಡ ಇದ್ದಾರೆ, ಹಾಗೆ ನಾಗೇಂದ್ರ ಬಾಬು ಕೂಡ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ನಾ ಮಾತಾಡ್ತೀನಿ. ನಾಗೇಂದ್ರ ಬಾಬು, ಬಹಳ ಇಂಟ್ರೆಸ್ಟಿಂಗ್, ಯಾಕಂತ ಹೇಳಿದ್ರೆ ಈಗ ಮ್ಯಾನ್ಯುವಲಿ ಆ ಗುಂಡಿಯನ್ನ ಅಗೆದು ಅದರಲ್ಲಿ ಕಳೆಬರಹ ಇದೆಯಾ ಅಂತೇಳಿ ಶೋಧಿಸಿ ಆಗಿದೆ. ಈಗ ತಂತ್ರಜ್ಞಾನವನ್ನು ಬಳಸಿ ಜಿಪಿಆರ್ ಮೂಲಕ ಮತ್ತೆ ಆ ಗುಂಡಿಯನ್ನ ಶೋಧಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ ನಾಗೇಂದ್ರ ಬಾಬು? ಖಚಿತತೆ ಇದೆಯಾ ಈ ಕುರಿತಾಗಿ ನಾಗೇಂದ್ರ ಬಾಬು? ರಂಜಿತ್ ನೋಡಿ, ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನ ಮಾಡಿತ್ತು. ಅದು ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಹುಡುಕಾಟದಲ್ಲಿದ್ದಾರೆ ಎಸ್ಐಟಿ ತನಿಖಾ ತಂಡ ಅನ್ನೋದು ಸ್ಪಷ್ಟವಾಗಿ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ಆ ಸುದ್ದಿಯನ್ನು ನಾವು ಇವತ್ತು ಬೆಳಗ್ಗೆನೆ ಬ್ರೇಕ್ ಕೂಡ ಮಾಡಿದ್ದೀವಿ. ಸೊ ಪ್ರಮುಖವಾಗಿ ಈ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅವರು ಒಂದಷ್ಟು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹುಡುಕಾಟವನ್ನ 13ನೇ ಪಾಯಿಂಟ್ ಅಲ್ಲಿ ಮಾಡಬಹುದು ಅಂತ ಇತ್ತು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 1ರಿಂದ 12ನೇ ಪಾಯಿಂಟ್ ನ ವರೆಗೂ ಕೂಡ ಅವರು ಜಿಪಿಆರ್ ಮೂಲಕ ಒಂದಷ್ಟು ಹುಡುಕಾಟವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ರಂಜಿತ್, ಸಾಮಾನ್ಯವಾಗಿ ಜಿಪಿಆರ್ ಅನ್ನ ಬಳಸಬೇಕಾದ್ರೆ ಒಂದಷ್ಟು ಅಲ್ಲೂ ಕೂಡ ಅದಕ್ಕೆ ಸೂಕ್ತವಾದಂತಹ ವಾತಾವರಣಗಳು ಬೇಕಾಗುತ್ತೆ. ಅಂತಹ ಒಂದು ಸೂಕ್ತ ವಾತಾವರಣ ಇಲ್ಲಿ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಈಗ ಇಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಳೆ ಬರೋದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಮಳೆ ಬರುತ್ತೆ. ಹಾಗಾಗಿ ಮಳೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಆ ಜಿಪಿಆರ್ ಅನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈಗ ದಟ್ಟ ಅರಣ್ಯ ಪ್ರದೇಶಗಳಿರುವಂತದ್ದು, ಒಂದು ರೀತಿಯಲ್ಲಿ ಎಸ್ಟೇಟ್ ಗಳ ತರ ಇರುವಂತದ್ದು, ರೆವಿನ್ಯೂ ಲ್ಯಾಂಡ್ ಗಳಲ್ಲಿ ಕೂಡ ದೊಡ್ಡ ದೊಡ್ಡ ಮರಗಳು ಕೂಡ ಇರುವಂತದ್ದು, ಅಲ್ಲಿ ಹುಲ್ಲು ಪೊದೆ ಎಲ್ಲವೂ ಕೂಡ ಬೆಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲೂ ಕೂಡ ಅದನ್ನ ಬಳಸಬಹುದಾ ಅನ್ನೋದು ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಮಣ್ಣು ತುಂಬಾ ತೇವಾಂಶವಾಗಿರುತ್ತೆ. ಹಾಗಾಗಿ ಈ ತೇವಾಂಶವಿರುವಂತಹ ಮಣ್ಣಿನಲ್ಲಿ ಆ ಒಂದು ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹುಡುಕಾಟ ನಡೆಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವ ಪ್ರಶ್ನೆಗಳಿದೆ. ಹಾಗಾಗಿ ಮೊದಲಿಗೆ ಎಸ್ಐಟಿ ತನಿಖಾ ತಂಡ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡಿ, ಅವರು ಸಿಕ್ಕ ಬಳಿಕ ಸಂಪರ್ಕಕ್ಕೆ ಅವರನ್ನ ಕರ್ಕೊಂಡು ಬಂದು ಯಾವ ಯಾವ ಪಾಯಿಂಟ್ ಗಳಲ್ಲಿ ಜಿಪಿಆರ್ ಮೂಲಕ ಒಂದು ಟೆಕ್ನಾಲಜಿ ಮೂಲಕ ಹುಡುಕಾಟವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಬಳಿಕವಷ್ಟೇ ಜಿಪಿಆರ್ ಅನ್ನ ಬಳಕೆ ಮಾಡ್ತಾರೆ. ನೋಡಿ, 13ನೇ ಪಾಯಿಂಟ್ ನಲ್ಲಿ ಮಾತ್ರ ಯಾಕೆ ಜಿಪಿಆರ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ಹೇಳೋದಾದ್ರೆ, ಅದು ತುಂಬಾ 20 ಅಡಿ ಆಳದವರೆಗೂ ಕೂಡ ಅಗಿಯಬೇಕು ಅಂತೇಳಿ ಈಗ ಮುಸುಕುದಾರಿ ವ್ಯಕ್ತಿ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ 20 ಅಡಿ ಆಳದಷ್ಟು ಅಗಿಯುವ ಸಾಧ್ಯತೆಗಳು ಅಲ್ಲಿ ಕಡಿಮೆನೆ. ಯಾಕೆಂತಂದ್ರೆ ನದಿ ಹರಿತಾ ಇರುವಂತಹ ಪಕ್ಕದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಡ್ಯಾಮಿಗೆ ಹೊಂದಿಕೊಂಡಿರುವಂತಹ ಪಾಯಿಂಟ್ ಅಂದ್ರೆ 13ನೇ ಪಾಯಿಂಟ್. ಹಾಗಾಗಿ ಒಂದು ವೇಳೆ 20 ಅಡಿ ಆಳ ಅಗದಿದೆ ಆದ್ರೆ ಹರಿತಾ ಇರುವಂತಹ ನೀರು ಅಲ್ಲಿಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಎಲ್ಲೋ ಒಂದ್ ಕಡೆ ಉತ್ಖನನ ಕಾರ್ಯಕ್ಕೆ ಅದು ಅಡ್ಡಿ ಆಗುವಂತ ಸಂಭವ ಕೂಡ ಇರುತ್ತೆ. ಓಕೆ ನಾಗೇಂದ್ರ ಬಾಬು, ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದಿನೇಶ್, ತಮಗೂ ಕೂಡ ಹೆಚ್ಚಿನ ವಿವರದೊಂದಿಗೆ ದಿನೇಶ್ ಕೂಡ ಇದ್ದಾರೆ, ಹಾಗೆ ನಾಗೇಂದ್ರ ಬಾಬು ಕೂಡ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ನಾ ಮಾತಾಡ್ತೀನಿ. ನಾಗೇಂದ್ರ ಬಾಬು, ಬಹಳ ಇಂಟ್ರೆಸ್ಟಿಂಗ್, ಯಾಕಂತ ಹೇಳಿದ್ರೆ ಈಗ ಮ್ಯಾನ್ಯುವಲಿ ಆ ಗುಂಡಿಯನ್ನ ಅಗೆದು ಅದರಲ್ಲಿ ಕಳೆಬರಹ ಇದೆಯಾ ಅಂತೇಳಿ ಶೋಧಿಸಿ ಆಗಿದೆ. ಈಗ ತಂತ್ರಜ್ಞಾನವನ್ನು ಬಳಸಿ ಜಿಪಿಆರ್ ಮೂಲಕ ಮತ್ತೆ ಆ ಗುಂಡಿಯನ್ನ ಶೋಧಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ ನಾಗೇಂದ್ರ ಬಾಬು? ಖಚಿತತೆ ಇದೆಯಾ ಈ ಕುರಿತಾಗಿ ನಾಗೇಂದ್ರ ಬಾಬು? ರಂಜಿತ್ ನೋಡಿ, ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನ ಮಾಡಿತ್ತು. ಅದು ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಹುಡುಕಾಟದಲ್ಲಿದ್ದಾರೆ ಎಸ್ಐಟಿ ತನಿಖಾ ತಂಡ ಅನ್ನೋದು ಸ್ಪಷ್ಟವಾಗಿ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ಆ ಸುದ್ದಿಯನ್ನು ನಾವು ಇವತ್ತು ಬೆಳಗ್ಗೆನೆ ಬ್ರೇಕ್ ಕೂಡ ಮಾಡಿದ್ದೀವಿ. ಸೊ ಪ್ರಮುಖವಾಗಿ ಈ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅವರು ಒಂದಷ್ಟು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹುಡುಕಾಟವನ್ನ 13ನೇ ಪಾಯಿಂಟ್ ಅಲ್ಲಿ ಮಾಡಬಹುದು ಅಂತ ಇತ್ತು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 1ರಿಂದ 12ನೇ ಪಾಯಿಂಟ್ ನ ವರೆಗೂ ಕೂಡ ಅವರು ಜಿಪಿಆರ್ ಮೂಲಕ ಒಂದಷ್ಟು ಹುಡುಕಾಟವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ರಂಜಿತ್, ಸಾಮಾನ್ಯವಾಗಿ ಜಿಪಿಆರ್ ಅನ್ನ ಬಳಸಬೇಕಾದ್ರೆ ಒಂದಷ್ಟು ಅಲ್ಲೂ ಕೂಡ ಅದಕ್ಕೆ ಸೂಕ್ತವಾದಂತಹ ವಾತಾವರಣಗಳು ಬೇಕಾಗುತ್ತೆ. ಅಂತಹ ಒಂದು ಸೂಕ್ತ ವಾತಾವರಣ ಇಲ್ಲಿ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಈಗ ಇಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ, ಸ್ವಲ್ಪ
ಹೊತ್ತು ಮಳೆ ಬರೋದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಮಳೆ ಬರುತ್ತೆ. ಹಾಗಾಗಿ ಮಳೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಆ ಜಿಪಿಆರ್ ಅನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈಗ ದಟ್ಟ ಅರಣ್ಯ ಪ್ರದೇಶಗಳಿರುವಂತದ್ದು, ಒಂದು ರೀತಿಯಲ್ಲಿ ಎಸ್ಟೇಟ್ ಗಳ ತರ ಇರುವಂತದ್ದು, ರೆವಿನ್ಯೂ ಲ್ಯಾಂಡ್ ಗಳಲ್ಲಿ ಕೂಡ ದೊಡ್ಡ ದೊಡ್ಡ ಮರಗಳು ಕೂಡ ಇರುವಂತದ್ದು, ಅಲ್ಲಿ ಹುಲ್ಲು ಪೊದೆ ಎಲ್ಲವೂ ಕೂಡ ಬೆಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲೂ ಕೂಡ ಅದನ್ನ ಬಳಸಬಹುದಾ ಅನ್ನೋದು ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಮಣ್ಣು ತುಂಬಾ ತೇವಾಂಶವಾಗಿರುತ್ತೆ. ಹಾಗಾಗಿ ಈ ತೇವಾಂಶವಿರುವಂತಹ ಮಣ್ಣಿನಲ್ಲಿ ಆ ಒಂದು ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹುಡುಕಾಟ ನಡೆಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವ ಪ್ರಶ್ನೆಗಳಿದೆ. ಹಾಗಾಗಿ ಮೊದಲಿಗೆ ಎಸ್ಐಟಿ ತನಿಖಾ ತಂಡ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡಿ, ಅವರು ಸಿಕ್ಕ ಬಳಿಕ ಸಂಪರ್ಕಕ್ಕೆ ಅವರನ್ನ ಕರ್ಕೊಂಡು ಬಂದು ಯಾವ ಯಾವ ಪಾಯಿಂಟ್ ಗಳಲ್ಲಿ ಜಿಪಿಆರ್ ಮೂಲಕ ಒಂದು ಟೆಕ್ನಾಲಜಿ ಮೂಲಕ ಹುಡುಕಾಟವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಬಳಿಕವಷ್ಟೇ ಜಿಪಿಆರ್ ಅನ್ನ ಬಳಕೆ ಮಾಡ್ತಾರೆ. ನೋಡಿ, 13ನೇ ಪಾಯಿಂಟ್ ನಲ್ಲಿ ಮಾತ್ರ ಯಾಕೆ ಜಿಪಿಆರ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ಹೇಳೋದಾದ್ರೆ, ಅದು ತುಂಬಾ 20 ಅಡಿ ಆಳದವರೆಗೂ ಕೂಡ ಅಗಿಯಬೇಕು ಅಂತೇಳಿ ಈಗ ಮುಸುಕುದಾರಿ ವ್ಯಕ್ತಿ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ 20 ಅಡಿ ಆಳದಷ್ಟು ಅಗಿಯುವ ಸಾಧ್ಯತೆಗಳು ಅಲ್ಲಿ ಕಡಿಮೆನೆ. ಯಾಕೆಂತಂದ್ರೆ ನದಿ ಹರಿತಾ ಇರುವಂತಹ ಪಕ್ಕದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಡ್ಯಾಮಿಗೆ ಹೊಂದಿಕೊಂಡಿರುವಂತಹ ಪಾಯಿಂಟ್ ಅಂದ್ರೆ 13ನೇ ಪಾಯಿಂಟ್. ಹಾಗಾಗಿ ಒಂದು ವೇಳೆ 20 ಅಡಿ ಆಳ ಅಗದಿದೆ ಆದ್ರೆ ಹರಿತಾ ಇರುವಂತಹ ನೀರು ಅಲ್ಲಿಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಎಲ್ಲೋ ಒಂದ್ ಕಡೆ ಉತ್ಖನನ ಕಾರ್ಯಕ್ಕೆ ಅದು ಅಡ್ಡಿ ಆಗುವಂತ ಸಂಭವ ಕೂಡ ಇರುತ್ತೆ. ಓಕೆ, ನಾಗೇಂದ್ರ ಬಾಬು ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದಿನೇಶ್, ತಮಗೂ ಕೂಡ ಹೆಚ್ಚಿನ ವಿವರದೊಂದಿಗೆ ದಿನೇಶ್ ಕೂಡ ಇದ್ದಾರೆ, ಹಾಗೆ ನಾಗೇಂದ್ರ ಬಾಬು ಕೂಡ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ನಾ ಮಾತಾಡ್ತೀನಿ. ನಾಗೇಂದ್ರ ಬಾಬು, ಬಹಳ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈಗ ಮ್ಯಾನ್ಯುವಲಿ ಆ ಗುಂಡಿಯನ್ನ ಅಗೆದು ಅದರಲ್ಲಿ ಕಳೆಬರಹ ಇದೆಯಾ ಅಂತೇಳಿ ಶೋಧಿಸಿ ಆಗಿದೆ. ಈಗ ತಂತ್ರಜ್ಞಾನವನ್ನ ಬಳಸಿ ಜಿಪಿಆರ್ ಮೂಲಕ ಮತ್ತೆ ಆ ಗುಂಡಿಯನ್ನ ಶೋಧಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ ನಾಗೇಂದ್ರ ಬಾಬು? ಖಚಿತತೆ ಇದೆಯಾ ಈ ಕುರಿತಾಗಿ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನ ಮಾಡಿತ್ತು. ಅದು ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಹುಡುಕಾಟದಲ್ಲಿದ್ದಾರೆ ಎಸ್ಐಟಿ ತನಿಖಾ ತಂಡ ಅನ್ನೋದು ಸ್ಪಷ್ಟವಾಗಿ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ಆ ಸುದ್ದಿಯನ್ನು ನಾವು ಇವತ್ತು ಬೆಳಗ್ಗೆನೆ ಬ್ರೇಕ್ ಕೂಡ ಮಾಡಿದ್ದೀವಿ. ಸೊ ಪ್ರಮುಖವಾಗಿ ಈ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅವರು ಒಂದಷ್ಟು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹುಡುಕಾಟವನ್ನ 13ನೇ ಪಾಯಿಂಟ್ ಅಲ್ಲಿ ಮಾಡಬಹುದು ಅಂತ ಇತ್ತು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 1ರಿಂದ 12ನೇ ಪಾಯಿಂಟ್ ನ ವರೆಗೂ ಕೂಡ ಅವರು ಜಿಪಿಆರ್ ಮೂಲಕ ಒಂದಷ್ಟು ಹುಡುಕಾಟವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ ರಂಜಿತ್, ಸಾಮಾನ್ಯವಾಗಿ ಜಿಪಿಆರ್ ಅನ್ನ ಬಳಸಬೇಕಾದ್ರೆ ಒಂದಷ್ಟು ಅಲ್ಲೂ ಕೂಡ ಒಂದು ಅದಕ್ಕೆ ಸೂಕ್ತವಾದಂತಹ ವಾತಾವರಣಗಳು ಬೇಕಾಗುತ್ತೆ. ಅಂತಹ ಒಂದು ಸೂಕ್ತ ವಾತಾವರಣ ಇಲ್ಲಿ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ಈಗ ಇಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಳೆ ಬರೋದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಮಳೆ ಬರುತ್ತೆ. ಹಾಗಾಗಿ ಮಳೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಆ ಜಿಪಿಆರ್ ಅನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈಗ ದಟ್ಟ ಅರಣ್ಯ ಪ್ರದೇಶಗಳಿರುವಂತದ್ದು, ಒಂದು ರೀತಿಯಲ್ಲಿ ಎಸ್ಟೇಟ್ ಗಳ ತರ ಇರುವಂತದ್ದು, ರೆವಿನ್ಯೂ ಲ್ಯಾಂಡ್ ಗಳಲ್ಲಿ ಕೂಡ ದೊಡ್ಡ ದೊಡ್ಡ ಮರಗಳು ಕೂಡ ಇರುವಂತದ್ದು, ಅಲ್ಲಿ ಹುಲ್ಲು ಪೊದೆ ಎಲ್ಲವೂ ಕೂಡ ಬೆಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲೂ ಕೂಡ ಅದನ್ನ ಬಳಸಬಹುದಾ ಅನ್ನೋದು ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಮಣ್ಣು ತುಂಬಾ ತೇವಾಂಶವಾಗಿರುತ್ತೆ. ಹಾಗಾಗಿ ಈ ತೇವಾಂಶವಿರುವಂತಹ ಮಣ್ಣಿನಲ್ಲಿ ಆ ಒಂದು ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹುಡುಕಾಟ ನಡೆಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವ ಪ್ರಶ್ನೆಗಳಿದೆ. ಹಾಗಾಗಿ ಮೊದಲಿಗೆ ಎಸ್ಐಟಿ ತನಿಖಾ ತಂಡ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡಿ, ಅವರು ಸಿಕ್ಕ ಬಳಿಕ ಸಂಪರ್ಕಕ್ಕೆ ಅವರನ್ನ ಕರ್ಕೊಂಡು ಬಂದು ಯಾವ ಯಾವ ಪಾಯಿಂಟ್ ಗಳಲ್ಲಿ ಜಿಪಿಆರ್ ಮೂಲಕ ಒಂದು ಟೆಕ್ನಾಲಜಿ ಮೂಲಕ ಹುಡುಕಾಟವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಬಳಿಕವಷ್ಟೇ ಜಿಪಿಆರ್ ಅನ್ನ ಬಳಕೆ ಮಾಡ್ತಾರೆ. ನೋಡಿ, 13ನೇ ಪಾಯಿಂಟ್ ನಲ್ಲಿ ಮಾತ್ರ ಯಾಕೆ ಜಿಪಿಆರ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ಹೇಳೋದಾದ್ರೆ, ಅದು ತುಂಬಾ 20 ಅಡಿ ಆಳದವರೆಗೂ ಕೂಡ ಅಗಿಯಬೇಕು ಅಂತೇಳಿ ಈಗ ಮುಸುಕುದಾರಿ ವ್ಯಕ್ತಿ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ 20 ಅಡಿ ಆಳದಷ್ಟು ಅಗಿಯುವ ಸಾಧ್ಯತೆಗಳು ಅಲ್ಲಿ ಕಡಿಮೆನೆ. ಯಾಕೆಂತಂದ್ರೆ ನದಿ ಹರಿತಾ ಇರುವಂತಹ ಪಕ್ಕದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಡ್ಯಾಮಿಗೆ ಹೊಂದಿಕೊಂಡಿರುವಂತಹ ಪಾಯಿಂಟ್ ಅಂದ್ರೆ 13ನೇ ಪಾಯಿಂಟ್. ಹಾಗಾಗಿ ಒಂದು ವೇಳೆ 20 ಅಡಿ ಆಳ ಅಗದಿದೆ ಆದ್ರೆ ಹರಿತಾ ಇರುವಂತಹ ನೀರು ಅಲ್ಲಿಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಎಲ್ಲೋ ಒಂದ್ ಕಡೆ ಉತ್ಖನನ ಕಾರ್ಯಕ್ಕೆ ಅದು ಅಡ್ಡಿ ಆಗುವಂತ ಸಂಭವ ಕೂಡ ಇರುತ್ತೆ. ಓಕೆ, ನಾಗೇಂದ್ರ ಬಾಬು ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದಿನೇಶ್, ತಮಗೂ ಕೂಡ